ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ತಾಟ ಕಿಕ್ಕಿ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಜಾಗ ನಿಂತ ನೋಡತಾಳ ನನಗ ತಾಟ. ಇವತ್ತ ಚಾಂದಿನಿ ಗುಂಗಿನ್ಯಾಗ ಹೂ ಹೆಂಗ್ ಮಾರಿ ಅನ್ನೋದು ಗೊತ್ತಾಗ್ಲಿಲ್ರಿ. ಈ ಹೂವಿನ ವ್ಯಾಪಾರ ಡಬ್ ಆದ್ರೂ ಚಿಂತಿಲ್ಲ, ಆ ಚಾಂದಿನಿನ ಮಾತ್ರ ಒಟ್ಟ ಬಿಡುದಿಲ್ಲ. ಅವನವನ ಶೈತ್ಯ ಒಬ್ಬ ಬೆನ್ನ ಐತನ್ರಿ ಬುತ್ತಿ ಕಟ್ಕೊಂಡ. ಇವತ್ತು ಬರ್ಲ ಮಗ ಅವನ್ ತಲಿ ಡಬ್ ಹಾಕಿ ಬಿಡ್ತಾನೆ ಈ ಬುಟ್ಟಿ. ಇನ್ನು ಯಾಕ ಬರ್ಲಿಲ್ಲಾಕಿ ಬಾದಾಮಿ ಊರಾಕಿ ಬಾದಾಮಿ ಊರಾಕಿ ಇನ್ನು ಯಾಕ ಬರ್ಲಿಲ್ಲಾಕಿ ಬಾದಾಮಿ ಊರಾಕಿ ಬಾದಾಮಿ ಊರಾಕಿ ವಾರದಾಗ 3 ಸಾರಿ ಭಟ್ಟಿ ಕೊಡಾಕಿ ವಾರದಾಗ 3 ಸಾರಿ ಭಟ್ಟಿ ಕೊಡಾಕಿ ಇನ್ನು ಯಾಕ ಇನ್ನೇನಿದೆ ಶಿರ್ಡ್ಯಾನ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಶಿರ್ಡ್ಯಾನ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಶಿರ್ಡ್ಯಾನ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ವಾದಳಲ್ಲು ಬಲು ದೂರ ನಾ ಬಾಳ ಹಚ್ಕೊಂಡಾಕಿ ವಾದಳಲ್ಲು ಬಲು ದೂರ. ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದ್ವಿ ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದ್ವಿ ಎಡಗಾಲ ಇದ್ದ ಮಾತಿ ನನ್ನ ಇದ್ಮೇಲ ಹೆಂಡತಿಯ ಜೋಡಿ ಹೋಗ ಗಾಡಿಯ ಮೇಲೆ ಎಡಗಾಲ ಇದ್ದ ಮಾತಿ ನನ್ನ ಇದ್ಮೇಲ ಹೆಂಡತಿಯ ಜೋಡಿ ಹೋಗ ಗಾಡಿಯ ಮೇಲೆ ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದ್ವಿ ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದ್ವಿ. ನನ್ನ ಹಳಿಲವರ ಹಳ್ಳಿಗೆ ಬಂದಾಳಂತ ಅಕ್ಕಿ ಬಗಲಾಗ ಖುಷಿನ ತಂದಾಳಂತ ನನ್ನ ಹಳಿಲವ್ವರ ಹಳ್ಳಿಗೆ ಬಂದಾಳಂತ ಅಕ್ಕಿ ಬಗಲಾಗ ಖುಷಿನ ತಂದಾಳಂತ ನನ್ನ ಹಳಿಲವ್ವರ ಹಳ್ಳಿಗೆ ಬಂದಾಳಂತ ಅಕ್ಕಿ ಬಗಲಾಗ ಖುಷಿನ ತಂದಾಳಂತ ಅಕ್ಕಿ ಮಾರಿ ನೋಡಲಿ ನಾಗ ದೂರ ನಿಂತ ಅಕ್ಕಿ ಮಾರಿ ನೋಡಲಿ ಐದು ದೂರ ನಿಂತ ಜಯದಾನ ಜಗತ್ತಿ ನನಗೆಲ್ಲ ಸ್ವಂತ ನನ್ನ ಹಳಿಲವ್ವರ ಹಳ್ಳಿಗೆ ಬಂದಾಳಂತ ಅಕ್ಕಿ ಬಗಲಾಗ ಖುಷಿನ ತಂದಾಳಂತ. ಹೊಕ್ಕೀರ ಹೋಗ ಇನ್ಯಾಕ ಸೊಗ್ಗ ನಿಂಗ ಎಲ್ಲೋ ಕೊಟ್ಟಿನಿ ಜಾಗ ಅರ್ಧಂಗ ಹಗ್ಗ ಬಿಡಾದಿ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದ ಮಾಡಲಿಲ್ಲ ಅವಮಾನ ಇಬ್ಬರು ಕುಳಿತಕೊಂಡ ಫೋಟೋ ಮಂದಾಗ ತೋರಿಸ್ಬಾರ ಹೋಗುತ್ತ ನಿನ್ನ ಭಗತಾನ ಬ್ಯಾಡಂತ ನನ್ನ ಗಳಿಯ ಕೈ ಮುಗಿದ ಹೇಳಲ್ಲ ಮೆಟ್ಟುವ ಚಪ್ಪಲ ಹರ್ಕೊಂತ ತಿಳಿದ ನನ್ನ ಗಂಡನಕ್ಕಿಂತ ನಿನ್ನ ಮೈಯ ಮೊದಲೋಗ ನಾ ಮುಟ್ಟಿ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದ ಮಾಡಲಿಲ್ಲ ಅವಮಾನ ಇಬ್ಬರು ಕುಳಿತಕೊಂಡ ಫೋಟೋ ಮಂದಾಗ ತೋರಿಸ್ಬಾರ ಹೋಗದಿತ್ತ ನಿನ್ನ ಭಗತಾನ. ಏನ್ರಿ ಮಾಮರ್ರ ಏನ ವಿಚಾರ ಮಾಡಕತ್ತಾರ ನಡು ರಸದ ನಿಂತ್ಕೊಂಡು ಏನು ಮತ್ತೇನ್ ವಿಚಾರ ಮಾಡ್ಲಿ ನನ್ನ ಚಿನ್ನ ನಿನ್ನ ಗುಂಗಿನ್ಯಾಗ ಸೈಲಾಗೈತಿ ನನ್ನ ಚೊನ್ನ. ಈಗಿನ ಹುಡುಗರಿಗೆ ನಿಮ್ಮಂತ ಹರಿಯದ ಹುಡುಗಿಯರನ್ನ ಬಿಟ್ರ ಮತ್ತೇನ್ ಇರ್ತೈತಿ ಚಿಂತೆ. ಹೌದ್ ನೋಡ ನೀ ಹೇಳು ಮತ್ ಕರೆ ಐತಿ ಈಗಿನ ಕಾಲದ ಗಂಡಸೂರು ಕೆಟ್ಟ ಪೋಟ್ ಹೊಂಟಿ ನನ್ನ ಮಕ್ಕಳು. ಹಾ ಹಾ
ಹಗ್ಲಿ ರಾತ್ರಿ ಕುಡಿತಾವ ಕುಡ್ ನಿಷಾದಾಗ ಮನಿನ ಮರಿತಾವ ಯಾವ್ದಾರ ಒಂದು ಹುಡುಗಿ ಕಾಣ್ಲ ಸಾಕ ಯಾವ್ದು ಕಣ್ಣು ನೋಡಿತೈತು ಯಾವ್ದು ಹಳ್ಳೊಗಿತೈತು ಯಾವ್ದು ಸೊಳ್ಳಿ ಮಾಡ್ತೈತು ಹೇಳಕವಲ್ರಿಪ್ಪ ಅಲ್ಲ ಹುಡುಗಿ ಬರೀ ಹುಡುಗರದಷ್ಟ ಆಚಾರ ಐತಿ ಹುಡುಗಿಯರೇನು ಸೋದ್ದದಾರ ಅಂತ ತಿಳಿದ ಏನ ಹೆಣ್ಣು ಎಷ್ಟು ಸೂಕ್ಷ್ಮ ಇರ್ತೈತ್ಲ ಅಷ್ಟು ಬರಿಗೆಟ್ಟಿರ್ತೈತ ಹೆಣ್ಣಂದ್ರ ಹೆಂಗಿರ್ಬೇಕ ಯಾವತ್ತಿದ್ರು ಗಂಡಿಗೆ ತಲಿ ಬಾಗ್ತಿರ್ಬೇಕ ಅದಕ್ಕಂತಾರ ಹೆಣ್ಣಿನ ಲಕ್ಷಣ ಅದನ್ನ ಬೆಟ್ಟ ರಾಜಕೀಯ ಮಾನ್ಯ ಗಂಡಿನ ಗುಡಿ ಕೂಡಿ ಪಾರ್ಟಿ ಕೈತಿದೆ ಅದೆಲ್ಲ ನಮಗ್ ಸರಿ ಬರ್ದಲ್ ನೋಡ ಚಾಂದನಿ ಮತ್ತ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಅದಾಳಲ್ಲ ಆಕೆ ಇಂದ್ರವಕ್ಕ ಪುಣ್ಯಾತ್ ಗೀತಿ ಮಾಡಿದ್ದ ನಾವ್ ಈಗ ಅನುಭವಿಸತ್ತವ ಇಲೆಕ್ಷನ್ ಬಂತಂದ್ರ ಸಾಕ ಮನ್ಯಾಗ ಗಂಡ ಹೇಳದಂಗ ಕೊಟ್ಟ ಬಿಟ್ಟಿರ್ತಾರ ಈಗಿನ ರಾಜಕೀಯ ಸ್ತ್ರೀಯರ ಅಂದ್ರೇನು ಹೆಣ್ಮಕ್ಳು ರಾಜಕೀಯ ಮಾಡೋದು ತಪ್ಪಂತೇನು ಕೇಳ್ತಿ ಅಲ್ಲ ಹುಡುಗಿ ಈಗಿನ ಹೆಣ್ಮಕ್ಳಿಗೆ ಈ ಹೊಲಸ ರಾಜಕೀಯ ಹಾಕ್ಬೇಕಂತನ ಹೆಣ್ಣಿಗೆ ತನ್ನ ಶೀಲನ ಕಾಪಾಡಕ್ ಆಗೋದಿಲ್ಲ ಇನ್ನು ದೇಶವ ಕಾಪಾಡ್ತಾರ ನೀನ ಹೇಳ ನೋಡ್ನು ನೀ ಹೇಳೋ ಮಾತು 100ಕ್ಕೆ 100 ಸತ್ಯ ಐತ್ ನೋಡು ಈಗಿನ ಕಾಲ ಗಣಸ್ರ ಹೆಣ್ಣು ಮಕ್ಕಳ ಅಂದಂಗ ನಮ್ಮಪ್ಪ ಈ ಸತಿ ಎಲೆಕ್ಷನ್ಕ ನಿಲ್ಸ್ಬೇಕಂತ ಮಾಡ್ಯಾನ ನಾವ್ ಅಲ್ಲಿ ಅಂತೀನಪ್ಪ ಹಂಗಾರ ಒಳ್ಳೆಕಂತೆ ಕೊಡ ಯವ್ವ ಪಾಳೆ ಹಚ್ತಾರ ನಾ ಹಾಕ್ತಾನ ನೀ ಹಾಕ್ತಾನ ಅಂತಾರ ಹೌದಾ ಹಂಗಾರ ನೀ ಹೇಳೋ ಮಾತು ಕರೆ ಐತ್ ನೋಡು ಏನ್ ಮುಂದ ಆ ವಿಚಾರ ಬಿಟ್ಟು ಬಿಡ್ತೀನಿ ಮುಂದ ನಿನ್ ಜೊತೆ ಚಂದಾಗ ಮದ್ವಿ ಮಾಡ್ಕೊಂಡು ನಿನ್ ಕೂಡ ಸಂಸಾರ ಮಾಡ್ತೀನಿ ಚಂದಾಗ ಬಾಳೆ ಮಾಡ್ತೀನಿ ಇದ ಮಾತು ಕರೆ ಹಂಗಾರ ನಿಮ್ ತಮ್ಮನ ಮೇಲೆ ಹಂಗಾರ ಹೋಗಿ ಒಂದು ಡ್ಯಾನ್ಸ್ ಹಂಸನೂರಾಗ ಕಡದರ ಕಡಲಿ ತರತನ ಬಿಡುದಿಲ್ಲ ಯಾವ್ಯಾಕೆ ನಿನಗೆ ಸಿಗುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಎಲ್ಲೇ ಕೂದ್ರೆ ಬೆಳ್ಳಗಾದ ನಿನಗೇನ್ ಸಿಗುದಿಲ್ಲ ನೀ ಅದರಿಲ್ಲ ನೋಡಾಕತ್ತೀನಿ 5-6 ವರ್ಷ ಆತ ಇದನ್ನ ನೋಡ್ತೇನೆ ನಿಮ್ಮ ಪಾದಾನಲ್ಲ ಯಾರದ ಅಂಜಿಕೆ ನನಗಿಲ್ಲ 1 2 3 ಬಿಡುದಿಲ್ಲ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ಪಾದಾನಲ್ಲ ಯಾರ ನನಗಿಲ್ಲ ನಿಮ್ಮ ಪಾದಾನಲ್ಲ ಯಾರ ನನಗಿಲ್ಲ ಪ್ರೀತಿ ಮಾಡಿದಾಗಿಯೇ ಜೋಡ ಜನರ ಬಿಚ್ಚಿಕೊಂಡು ಸಾಲಿಗೆ ತೀರ ಹೋಗಾಗಿಯೇ ಅಷ್ಟನ ಚೂರಿ ನಾಲ ಗೆಳತಿಯ ಚಂದ ಕಾದಾಗಿಯೇ ಯಾಕ ಚಂದ ಬಿಟ್ಟ ನಮ್ಮ ಪ್ರೀತಿಯಾಗ ಆಗದ ಮಂದಿ ನಮ್ಯಾಗ ಗೆಳತಿ ಬಾಳ ಹಂಬಲ ನನ್ನ ಬಾಳೆ ಏಳು ನಡೆದರ ಕಡೆಗೆ ತನತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ
ಹೌದ ಅಕ್ಕಿ ಅಕ್ಕಿ ಅಂತ ಕರಿಯಾಕಿಯೇ ಅವ್ವ ಅಪ್ಪನ ಮರಿಯುವಂಗ ಪ್ರೀತಿ ಕೊಟ್ಟಾಕಿಯೇ ನನ್ನ ನಿನ್ನ ಜಾತಿ ಜಾರೆ ಯಾದರು ಪ್ರೀತಿಯೇ ಒಳಗ ಇಬ್ಬರು ಕುಡಿಸನಾದೆವರು ಯಾವ ಜನ್ಮದ ಪುಣ್ಯದ ಫಲವು ದೇವತೆ ಹಂಗ ಯಾವ ಜನ್ಮದ ಪುಣ್ಯದ ಫಲವು ದೇವತೆ ಹಂಗ ತರಕನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ದೇವಂಗ ಹಗರಿಲ್ಲ ನಿಮ್ಮ ಪ್ರಾಣನಲ್ಲ ನೆನಪಿಲ್ಲ ಕರಿ ಕಂಬಳಿ ಬುಡಕ ಹಾಸ ಆಡೋ ನೋಟ ಎಂಪಾಸ ಕರಿ ಕಂಬಳಿ ಬೆಳತನಕ ನಾನ ಮಾಡ್ತೀನಿ ಮಕ್ಕೊಂಬಿಡ್ರಿ ಎಲ್ಲರೂ ಬಾಳು ದುರ್ದುಂಡಿ 3 ಮಂದಿಗೂ 500 ರೂಪಾಯಿ ಕೊಟ್ಟಿರ್ತಾರ ಅವ್ರಿಗೆ ಕೊಡಂಗಿಲ್ಲ ನಾನು ಮಾಡಬೇಡ ಇಲ್ಲೇ ಸಿಡನ್ ಕ್ರಾಸ್ನಾಗ ಎಲ್ಲರಿಗೂ ನಾಷ್ಟ ಮಾಡಿಸ್ತೀನಿ ಥ್ಯಾಂಕ್ ಯು ಸೋ ಬಾ ನನ್ನ ಆತ್ಮೀಯ ಸ್ನೇಹಿತರಾದ ಲಗಮಣ್ಣ ಡಂಗಿಯವರು 101 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ತುಂಬಾ ಹೃದಯದ ಮಂದಿ ಮಧುರ ಶ್ರೀಮಂತರಿ ವಿಜಯದೆ ಹಾರ ಬಾರು 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 ರವಿರಾಜನ ಬಾಳು ನೀರಿನ ಗೋಳು ಶಿವಕಾಂತ ಗೌಡನ ಹೇಯ ಕೃತ್ಯ ಸವಿತೆಯ ಆತ್ಮಹತ್ಯ ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ ಅದಕ್ಕಾಗಿ ಮೆರೆಯುತ್ತಿದ್ದಾನೆ ಈ ಶಿವಕಾಂತ ಗೌಡ ಮಹಾರಾಜ ಶೆಟ್ಟಿ ಲೇ ಶೆಟ್ಟಿ ಯಾಕ್ರಿ ಶಿವ ಇಟ್ಯಾಕ್ ಹೋದ್ರಾದ್ರಿ ಏನಾಗೈತ್ರಿ ಯಾಕೋ ಶೆಟ್ಟಿ 2 ಸಲ ಕರೆದ್ರು ಸುಮ್ಮನೆ ನಿಂತಿರುವೆಲ್ಲ ಯಾಕೆ ಮೈಯಾಗ ಸ್ವಚ್ಛ ಹೆಚ್ಚಾಗೈತೆ ಮಗನ ಹಂಗ್ರಿ ಶಿವ ನಿಮ್ ಉಪ್ಪು ತಿಂದಿ ಈ ಜೀವಕ್ಕೆ ಎಲ್ಲಿಂದ ಬರ್ಬೇಕ್ರಿ ಸಾಕ ಏನೋ ಗೌಡ್ರ ಇತ್ತಿತ್ಲಾಗ ನಾನು ಕಿವಿನ ಮಂದಾಗಿ ಬಿಟ್ಟಾವ್ರಿ ಹಾ ಶೆಟ್ಟಿ ವಿಕ್ರಾಂತನಿಗೆ ಹೇಳಿರುತ್ತೇನೆ ಮೊದಲು ಆ ನಿನ್ನ ಕಿವಿಯನ್ನು ಚೆಕಪ್ ಮಾಡಿಸಿಕೊಂಡು ಬಾ ಗೌಡ್ರ ಇದೆಲ್ಲ ಡಾಕ್ಟರ್ ಕೆಲಸ ಮಾತಲ್ರಿ ಯಾಕಂದ್ರ ನನಗೂ 63 ಹೈ ಐತ್ರಿ ವಯಸ್ಸಂತೂ ಆದ್ರಿ ಅದರಲ್ಲಿ ಮೊದಲು ವಿಕ್ರಾಂತನಿಗೆ ಕೆಳಗಿಳಿದ ಬರಲು ಹೇಳು ಆಯ್ತ್ರಿ ಶಿವ ವಿಕ್ರಾಂತಪ್ಪ ವಿಕ್ರಾಂತ್ ಸಾವ್ಕಾರ ತಳಿಗೆ ಹೇಳು ಬಾರೋ ಮರಯ್ಯ ನಮ್ ಸಾವ್ಕಾರ ಕರಿಲಿಕ್ಕತ್ತಾರ ಬಾ
ಏನ್ ಗೌಡ್ರೆ ಕರೆದಿದ್ದು? ಬಾ ವಿಕ್ರಾಂತ್ ಬಾ, ನಿನ್ನ ಹತ್ತಿರ ಮುಖ್ಯವಾದ ವಿಷಯವಿದೆ. ವಿಷಯ ಅದ್ಯಾವ ವಿಷಯ ಹೇಳಿ ಗೌಡ್ರಿ? ನಿಮ್ಮ ವಿಷಯ ಸದ್ಯವಾಗದಿದ್ದರು ಸಾಧಿಸಿ ತೋರಿಸಲು ಸಿದ್ಧನಾದ ಈ ವಿಕ್ರಾಂತ್. ನನಗೆ ಗೊತ್ತು ವಿಕ್ರಾಂತ್, ನೀನು ಎಂತವನು ಅಂತ. ಸದ್ಯ ನೀನೇನು ಮಾಡಬೇಕಾಗಿಲ್ಲ, ಮಾಡಬೇಕಾಗಿರೋದೊಂದೇ ಜವಾಬ್ದಾರಿ. ಯಾವ ಜವಾಬ್ದಾರಿ ಗೌಡ್ರೆ? ಇದೇ ಜವಾಬ್ದಾರಿ. ಇದೇನು ಗೌಡ್ರೆ? ನೀನು ಮಾಡುತ್ತಿರುವ ಜವಾಬಿಗೆ ನಾನು ಕೊಡ್ತಾ ಇರೋ ಜವಾಬ್ದಾರಿ. ಇದುವರೆಗೂ ನಾನು ವಹಿಸಿಕೊಂಡು ಬಂದ ನಮ್ಮ ಮನೆಯ ಹಾಗೂ ಫ್ಯಾಕ್ಟರಿಯ ತಿಜೋರಿ ಕೀಲಿಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಬೇಡ ಗೌಡ್ರೆ, ಆ ಯೋಗ್ಯತೆ ನನಗಿಲ್ಲ. ನಿಮ್ಮ ಮನೆಯ ಕಾಯಲು ಕಾವಲುಗಾರ ನಾನು. ನನಗೇಕೆ ಬೇಕು ಈ ತೀಜರಿಕೆ? ತುಗಾರೋ ಮಾರಯ್ಯ ತುಗ, ಅವನು ಇಂಥ ಚಾನ್ಸ್ ಆಗ್ಬೇಡ ಅಂತ ಮಾರಯ್ಯ. ತುಗಾರೋ ತುಗ, ಬಾಯಿ ಮುಚ್ಕೊಂಡಿರೋ ಕತ್ತೆ. ಉಪ್ಪ ಉಂಡ ಮನೆಗೆ ಉಗುಳುವ ಬಂಡನಲ್ಲ ಈ ವಿಕ್ರಾಂತ್. ಶಿವಕಾಂತ್ ಗೌಡ್ರ ಆಸೆ ನನಗೆ ಆಜ್ಞೆ. ಅವ್ರ ಎದುರುಗಳು ಯಾವ ಹಸುರುಗಳು ನಿಂತರು ಸುಟ್ಟು ಹಾಕುವುದೇ ವಿಕ್ರಾಂತನ ಪ್ರತಿಜ್ಞೆ. ಒಳ್ಳೆ ಅಂದ್ರೆ ಬಿಡ್ರಿ ಸಾಕಾರ, ಹಂಗ್ಯಾಕ ಹಿಡಿದಂಗ್ ಮಾಡ್ತೀರಿ ಅವನ ಏನೋ ನಮ್ ಸಾಕಾರ ರೆಸ್ಟ್ ಆಗದೆ ಹೇಳಾಕ ಬಂದ್ರ ಇವ್ರೇನ್ರಿ ಸಾಕಾರ ಹಿಡಿದಂಗ್ ಮಾಡತಾರ. ಶೆಟ್ಟಿ ಹೇಳುವ ಮಾತು ನಿಜವಿದೆ ವಿಕ್ರಾಂತ್. ನಿನ್ನ ಆಸೆಗೆ ನಾನೇನು ಅಡ್ಡಿಯಾದವನಲ್ಲ. ನಿನ್ನ ತಲೆ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ. ಈಗ ಮಾಡುತ್ತಿರುವ ಕೆಲಸದ ಜೊತೆಗೆ ಇದನ್ನು ನೀಗಿಸಿಕೊಂಡು ಹೋಗುವೆ ಎಂದು ಸ್ವಂತ ಮಗನ ಸರಿ ಹೇಳಿದೆ ಅಷ್ಟೇ. ಆಯ್ತು ಗೌಡ್ರೆ, ನಿಮ್ಮ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟವಿಲ್ಲ. ನೀವು ಹೇಳದಂತೆ ಕೇಳುವುದೇ ವಿಕ್ರಾಂತನ ತೀರ್ಮಾನ. ವೆರಿ ಗುಡ್ ವಿಕ್ರಾಂತ್, ತೆಗೆದುಕೋ. ಗೌಡ್ರೆ, ನಿಮ್ಮ ಆಶೀರ್ವಾದವನ್ನಿದ್ದರೆ ಸಾಕು. ಇಡೀ ಭೂಮಂಡಲವನ್ನು ತಿರುಗಿಸಬಲ್ಲೆ. ಲೇ ಗೋಪಾಲ್, ಯಾಕ್ರಿ ಶಿವ? ಗೌಡ್ರ ಮುಂದಿನ ಪದ ಹಾಡುತ್ತಾ ಹೊಂಟಿರುವಲ್ಲ, ನಿಂಗೆ ಮಾಡಲೇನು ಕೆಲಸವಿಲ್ಲವೇನೋ? ಎಲ್ಲಾ ಕೆಲ್ಸ ಮುಗಿಸಿ ಬಂದೇನ್ರಿ ಶಿವ. ಹಾಗಾದ್ರೆ ಕಾರ್ ತೆಗೆದುಕೊಂಡು ಅಷ್ಟು ನಡೆ. ಕಾರ್ ಗಾಡಿ ಪಂಚರ್ ಆಗೈತ್ರ, ಇಲ್ಲ ನಮ್ಮ ಕಲ್ಮೇಶ್ ಕರ್ಪಂಡಿ ಅವ್ರ ಮನೆ ತಗ ಹಚ್ಚಿ ಬಂದನ್ರಿ. ಕಟ್ಟಿನ ಕೈ ಕಟ್ಟಿಕೊಳ್ತಾರೆ. ಮುಂದಿನ ಕಾರ್ಯ ನಡೆಯೋದು ಹೇಗೆ? ರಿಪೇರಿ ಮಾಡಿಸ್ಕೊಂಡು ನಡೆ. ಆಯ್ತ್ರಪ್ಪ, ಮಾಡ್ಸ್ಕೊಂಡ್ ಬರ್ತೇನ್ರ. ಹಾ, ಹಾಗೆ ರಿಪೇರಿ ಮಾಡಿಸಿಕೊಂಡು ಬೆಂಗಳೂರು ಕಡೆ ನಡೆ. ಮದ್ರಾಸಿಂದ ಬರಬೇಕಾದ ಮಾಲು ಇಂದು ಬೆಂಗಳೂರಿಗೆ ತಲುಪಿದೆ. ಅದು ನೀನು ನಮ್ಮ ಎಸ್ಟೇಟ್ ಕಡೆ ತಲುಪಿಸಬೇಕು. ಹ್ಞೂನ್ರಪ್ಪ. ಹಾ ಹಂಗ ಹತ್ರ ಮಗ್ಗದಾಗ ಇಲ್ಲಿಲ್ಲ ಅಂದ್ರ ಬಿಡಾಯ್ ನಾಯಿಗತೆ ಅಲ್ಲಿಂದ ಇಲ್ಲಿಂದ ಇಲ್ಲಿ ಹೊಡ್ಯಾತಾನ ನಿಮಗ ನೀವು ಹತ್ರ ಮಗ್ಗದಾಗ ಸಟ್ಟೆ, ಅವನಿಗೆ ಏನು ಉದ್ಯೋಗ ಹಚ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೀನು ಹೇಳ್ಬೇಕಾಗಿಲ್ಲ. ನಿನ್ನ ಕೆಲಸ ನೀನ್ ನೋಡಿಕೋ. ಹಾ, ಉಗುಳ್ರಿ ಮಗ. ಈ ಮಗಾರ ಏನ್ ಸುದ್ದದನ್ರಿ? ಈ ಅಡ್ಸಿ ಮಗಾನು ಆ ಸಂದ್ರಾಗ ಅಕ್ಕಿದೇನಾತು, ಈ ಸಂದ್ರ ಇಕ್ಕಿದೆ ಅಂತ. ಆ ಸಂದ್ರಾಗ ಅವ್ ಏನ್ ಮಾಡಿದಾತ, ಈ ಸಂದ್ರ ಇವೇನ್ ಮಾಡ್ತಾನ. ಇದನ್ನ ಮಾಡ್ತಾನ್ರಿ ಇವ್ ಮಗ. ಗೋಪಾಲ್ ನಡೆ. ಆಯ್ತ್ರಪ್ಪ. ಸಟ್ಟೆ, ನೀನು ನಡೆ. ಆಯ್ತ್ರಿ ಶಿವ, ಆಯ್ತ್ರಿ. ಗೌಡ್ರೆ, ನಾನೇನು ಬರ್ತೀನಿ. ನನಗೆ ತುಂಬಾ ಕೆಲಸವಿದೆ. ಆಯ್ತು, ನಡೆ ವಿಕ್ರಾಂತ್. ರವಿರಾಜ ಹಾಗೂ ಶಶಾಂಕನ ಬಾಳು ಕಣ್ಣೀರಿನ ಗೋಳು. ನಾವನಿದ್ದಾನೆ ನನ್ನೆದುರು ನಿಲ್ಲುವ ಗಂಡು. ಜಾಂಬ ಕಟ್ಟಿಕೊಳ್ಳುವ ಬಾಂಡ, ನಿನಗಾಗಿ ಕಾದಿದೆ ಗಂಡಿನ ಗೊಂಡು. ಇದೇನು, ಇದುವರೆಗೂ ನನ್ನೆದುರು ನಿಲ್ಲುವ ಗಂಡು ಯಾರು ಇಲ್ಲ. ಪುಂಡ ರವಿರಾಜನನ್ನು ಬೆಟ್ಟು ಇದ್ಯಾವುದು ಹಸುಳೆ ಬಗಳುತ್ತಿದೆಯಲ್ಲ? ಇದು ಬಗಲುವ ನಾಯಿ ಅಲ್ಲಲೇ. ಐದೈದು ಆಟಾಸ ಮೇಲೆ ಕೋತು ಕರಿತರು ನಿಲ್ಲಂತೆ ಕಟ್ಟುಗಳಲ್ಲಿ ಮೆಟ್ಟಿ ನಿಂತು ಕಚ್ಚುವ ನಾಯಿ. ಈ ಶಿವಕಾಂತಗೌಡನ ದರ್ಪಕ್ಕೆ ಗಡಗಡನೆ ನಡುಗುತ್ತಿರುವಾಗ ನಿನ್ನಂತ ಚೊಲ್ಲ ಕಮರಿಗಳು ನನ್ನನ್ನೇನು ಮಾಡಲಾರವು. ಅದರಲ್ಲಿ ನನ್ನ ಕೋಟೆಗೆ ನುಗ್ಗಿ ನನ್ನ ಮುಂದೆ ಹೆಕ್ಕಿಸಿ ಮಾತನಾಡುವ ಹಸುಳೆ ನೀನ್ಯಾರು? ಸಿಪಾಯಿ, ಸಿಡಿದಾದ ಸಿಪಾಯಿ. ಓಹೋ, ರವಿರಾಜನ ತಮ್ಮ. ನೋಡು, ಸುಮ್ಮನೆ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ.
ಹೀಗೆ ವಾದ ಮಾಡಿ ನಿನ್ನಣ್ಣನಾದ ಹುಚ್ಚ. ಅದಕ್ಕಾಗಿ ಎಚ್ಚೆತ್ತು ಬಂದಿರಲೇ ಲುಚ್ಚ, ಲೇ ಹಾಲು ಕಚ್ಚೋಳೆ ಮಗನ ಗೌಡ, ಅಂದು ಅನ್ಯಾಯವಾಗಿ ನನ್ನ ತಂಗಿಯನ್ನು ದೂರ ಮಾಡಿದೆ. ಎಂದು ನೀನು ಈ ಭೂಗರ್ಭದಲ್ಲಿ ಅಷ್ಟೇ ಅಲ್ಲ, ನಿನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೋ ಸರಿ, ಹೊರಗೆಳೆದಿನಿಂದ ರುಂಡ ಚಂಡಾಡಿ ನಿನ್ನ ರಕ್ತದಿಂದ ನನ್ನ ತಂಗಿ ಗದ್ದುಗೆಗೆ ರಕ್ತದ ಅಭಿಷೇಕ ಮಾಡಿಸಿದ್ರೆ ನನ್ನ ಹೆಸರು ರಣಜೀತನೇ ಅಲ್ಲ. ಕನಸು ಕಾಣುತ್ತಿರುವೇನೋ ಮೋಡ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನಿನಗೇಕೆ ಬೇಕು ಈ ಸರ್ಪದ ಸಹವಾಸ? ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಗೌಡ, ನಿನ್ನ ಎದೆಶೀಳಿ ರಕ್ತದ ಹೋಗಲಿ ಆಡಲು ಬಂದಿರುವೆ ಗೌಡ. ನಿನ್ನ ಕಪಟ ನಾಟಕದ ಸನ್ನಿವೇಶ ಇಲ್ಲಿಗೆ ಅಂತ್ಯವಾಯಿತು. ಶಕ್ತನಾಗು ಶಿವನ ಸ್ವಾಧೀನವಾಗುವುದಕ್ಕೆ ನೆನೆಸಿಕೊಂಡಿನ ಹೆತ್ತವರನ್ನು. ಹ್ಯಾಂಡ್ಸ್ ಅಪ್ ಮಿಸ್ಟರ್ ರಂಜಿತ್, ಹ್ಯಾಂಡ್ಸ್ ಅಪ್. ಈಗ ಹೇಳ್ತೀಯೋ ಭಿಕಾರಿ? ಒಳ ಮಾತಿನಿಂದ ನೀನು ಹಿಡಿದವರನ್ನು ಕೆಳಗೆ ಬಿಸಾಕು, ಇಲ್ಲದಿದ್ದರೆ ಈ ನನ್ನ ರಿವಾಲ್ವರ್ನಿಂದ ಸುಟ್ಟು ಬಿಡುವೆ ನಿನ್ನ ಕೆಟ್ಟ ದೇಹವನ್ನು. ಈಗ ಎಲ್ಲಿ ಹೋಯಿತು ನಿನ್ನ ಶೌರ್ಯ? ಹೀಗೇಕೆ ನಿಂತಿರುವೆ ಹೆದರದ ಚಿಗುರಿಯಂತೆ? ಅಡಗೆ ಹೋಯಿತು ನಿನ್ನ ಶೌರ್ಯ? ಹೇಳಿ ಅಂತ ಹೆದರಿಸಿದರೆ ಬೆದರಿಗೆ ಜಿಂಕಿ ಅಂತ ನಿಲ್ಲಲು ನಾನೇನು ನರಸತ್ತ ನಾಮರ್ದನಲ್ಲ. ಲೇ ಗೌಡ, ಚಂಡನಾಗಿ ರಂಡರ ಗಂಡನಾಗಿ ಗಂಡ ಕೊಡೋದು ಹೆಂಡೆ ಹಾಕುವ ನೀನು ನೀಚ ಗೌಡ. ನೋಡ್ರಿ, ಬಾಯಿ ಮುಚ್ಚಲೆ ಬದ್ಮಾಶ್, ಬಾಯಿಗೆ ಬಂತ ಬಹಿಷ್ಕಾರ ಹಾಕಿದ್ರೆ ಸುಟ್ಟು ಬಿಡುವೆ ಎಚ್ಚರ. ಲೇ ಸೂರ್ಯ ಮಗ ನಾನಲ್ಲೇ ನೀನು. ಕರ್ತವ್ಯ ತಾಯಿ ಸಮಾನವಾಗಿರಿ ಈ ನಿನ್ನ ಕರ್ತವ್ಯ ದೇವತೆಯನ್ನು ಲಂಚದ ಆಸೆಗಾಗಿ ಮಂಚದ ಮೇಲೆ ಮಲಗಿಸಿ ವ್ಯಭಿಚಾರಕ್ಕೆ ಹಚ್ಚುವ ನೀನು ಸೋಳೆಯ ಮಗ. ಬಾಯಿ ಮುಚ್ಚಲ ಬದ್ಮಾಶ್, ಬಾಯಿಗೆ ಬಂತ ಬಹಿಷ್ಕಾರ ಹಾಕಿದ್ರೆ ಸುಟ್ಟು ಬಿಡುವೆ ಎಚ್ಚರ. ಶಾಂತಿ ಸೂರ್ಯಕಾಂತ್, ಶಾಂತಿ. ರೋಷದ ಆವಿಷ ನಿಮಿಷ ಮಾತ್ರ. ಪ್ರಾಣದಾನ ಮಾಡಿ ಬಿಟ್ಟು ಕಳಿಸು, ಬದುಕಿಕೊಳ್ಳಲಿ. ನನಗೆ ಪ್ರಾಣದಾನ ಮಾಡಿ ನೀನವಲೇ ಲುಚ್ಚ. ನಿನ್ನ ಕೊನೆ ಹಂತದ ಗುರಿ ಎಂದು ತಪ್ಪಿತು. ಇನ್ನು ಮುಂದೆ ನಡೆಯಲಿ ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನದ ಹಂತದಲ್ಲಿ ನಿನ್ನ ಅಂತ್ಯಕ್ರಿಯೆ ಮಾಡುವುದೇ ಈ ರಣಜೀತನೇ ಹಗ್ಗುರಿ. ಹೆಗ್ಗುರಿಯ ಹಾದಿಯಲ್ಲಿ ಮುನ್ನುಗ್ಗಿದ್ದರೆ ಮೊಗ್ಗರಿಸಿ ಬೀಳುವ ಮಗನ ಎಚ್ಚರ. ಉತ್ತರ ತಮ್ಮ, ಇಲ್ಲದಿರ ಪಾಯಣಿಗೆ ಕಟ್ಟಿಟ್ಟ ಮತ್ತೆ ಅಪಾಯ. ರಣರಂಗದಲ್ಲಿ ವೈರಿಗಳ ಮದ್ದುಗುಂಡಿಗೆ ಅಂಜದೆ ಈ ಗಂಡಿಗೆ ಅಪಾಯ. ಎಲೆ ಕೊಬ್ಬಿದ ಕೋಣಗಳೇ, ನಿಮಗಾಗಿ ನಿರ್ಮಿಸುವೆ ನರಕ ಕುಂಡಲದ ದಾರಿ. ಮಿಸ್ಟರ್ ಸೂರ್ಯಕಾಂತ್, ನೀನು ಹಿಡಿದಿರೋ ಈ ರಿವಾಲ್ವರ್ ಸಮಾಜದ ರಕ್ಷಣೆಗೆ ಹೊರತು ಕರ್ಮದ ರಕ್ಷಣೆಗಲ್ಲ. ಆದರೆ ನಾನು ಹಿಡಿದಿರೋ ಈ ಆಯುಧ ನೂರಾರು ಕೋಟಿ ಭಾರತೀಯರನ್ನು ರಕ್ಷಿಸುವುದಕ್ಕೆ ಈ ಆಯುಧ ಕೊಟ್ಟಳು ಭಾರತ ಮಾತೆ. ಆದರೆ ಸ್ವದೇಶಿಯಲ್ಲಿ ಹೆಚ್ಚು ವಿದೇಶಿ ಸೂಳೆ ಮಕ್ಕಳು ವಾಸವಾಗಿದ್ದಾರೆ ಅಂದರೆ ಸದಾ ಸಿದ್ಧ ಸುಡಲು ಈ ಸಿಪಾಯಿ. ದಿಸ್ ಇಸ್ ಮೈ ಚಾಲೆಂಜ್. ಬರ್ತೀನಿ ಗೌಡ, ಗುಡ್ ಬೈ. ಹೋಗು ಶಿಪಾಯಿ ಹೋಗು, ತುಂಬಿ ಬಂದಿದೆ ಮಗನ ನಿನ್ನ ಮರಣ. ಸೂರ್ಯಕಾಂತ್, ಇದಕ್ಕೆ ನಾವು ಬೇರೆ ಒಂದು ಉಪಾಯ ಹುಡುಕಲೇಬೇಕು. ಸಂಚು ಮಾಡಿ ಹೊಂಚು ಹಾಕಿರುವೆ ಗೌಡ್ರಿ. ನಾವು ಉಪಾಯ ಹುಡುಕಬೇಕಂದ್ರೆ ಮುಂದಿನ ಅಪಾಯಕ್ಕೆ ಎಡೆಯಾಗಬಾರದು. ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು. ನೀನು ಹೇಳುವ ಮಾತಿನಲ್ಲಿ ಸತ್ಯವಿದೆ ಸೂರ್ಯಕಾಂತ್. ಈ ಚಿಗುರೆಲೆಯನ್ನು ಚಿಗುರುವುದಕ್ಕಿಂತ ಮುಂಚೆ ಚೂಟಿ ಒಗೆಯಬೇಕು. ಅದಕ್ಕೆ ನಾನೊಂದು ಉಪಾಯ ಹುಡುಕಿರುವೆ ಗೌಡ್ರಿ. ಆ ಬಡ ಶಿಶಾಂಕನು ಬಹಳ ನುಚ್ಚುನೂರು ಮಾಡಬೇಕೆಂದ್ರೆ ಮೊಳಕೆ ಹೊಡೆದು ಪ್ರಾಯದವಸ್ಥೆಯಲ್ಲಿ ಕಾಣುತ್ತಿರುವ ಅವಳ ತಂಗಿ ಜ್ಯೋತಿಷಿಲು ಛಿದ್ರವಾಗಬೇಕು. ಅಂದಾಗ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವುದು. ಆ ಕಡಲ ಲೋಕೆ ಶಶಾಂಕನಾದ್ರೆ
ಅದಕ್ಕೆ ಈ ಸಿಪಾಯಿ ನಾಯಕನಾಗಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್, ಒಳ್ಳೆ ಉಪಾಯವನ್ನೇ ಹುಡುಕಿ ಕೊಟ್ಟಿರುವೆ. ಈ ಕಲಿಯುಗದ ಕೌರವರ ಮುಂದಿನ ಕಾರಸ್ಥಾನ ಆ ಪರಶುರಾಮರ ಬಾಯಿಗೆ ಬೆಂಕಿ. ಆ? ಆತ್ಮೀಯ ಕಲಾಪ್ರೇಮಿಗಳು,